ಸತ್ಯ, ಅಹಿಂಸೆ ಮತ್ತು ಜೀವಿಸು ಮತ್ತು ಜೀವಿಸಲು ಬಿಡಿ ಈ ಒಂದು ತತ್ವದ ಅಡಿಯಲ್ಲಿ ಜಗತ್ತಿಗೆ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಧರ್ಮ ಯಾವ್ದಾರ ಇದ್ರೆ ಈ ಭೂಮಿಯ ಮೇಲೆ ನಮ್ಮೆಲ್ಲರ ಹೆಮ್ಮೆಯ ಜೈನ ಧರ್ಮ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸಮಾಜಕ್ಕಾಗಿ ಬದುಕುವ ಶುದ್ಧ ಮತ್ತು ಶಿಸ್ತಿನ ದಾರಿಯನ್ನ ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಜೈನ ಧರ್ಮ ಮನುಕುಲಕ್ಕೆ ಒಂದು ಉತ್ಕೃಷ್ಟ ಸಂದೇಶವನ್ನ ಕೂಡ ಜೈನ ಧರ್ಮವ ನೀಡಿರುವಂತದ್ದು. ನಮಗೆಲ್ಲ ತಿಳಿದಿರೋ ಹಾಗೆ ಆದಿಕವಿ ಪಂಪರಿಂದ ಹಿಡಿದು ಮನುಷ್ಯ ಜಾತಿ ತಾನೊಂದೇ ಒಲಂ ಈ ವಿಶ್ವಕ್ಕೇನೆ ಸಂದೇಶವನ್ನ ಕೊಟ್ಟಿರ್ತಕ್ಕಂಥವ್ರು. ಅಹಿಂಸೆ ಮತ್ತು ದೇಶಭಕ್ತಿ ಪ್ರತಿಯೊಬ್ಬರ ಒಂದು ಮೂಲ ಸ್ವಭಾವವೇ ಆಗಿರುವಂತದ್ದು. ಜಗತ್ತಿನಲ್ಲಿ ಎಲ್ಲೇ ನೋಡಿದ್ರು ಸಹ ಎಲ್ಲಿ ಶಾಂತಿ ಇರ್ತದೋ ಅಲ್ಲಿ ಸಮೃದ್ಧಿಯನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನನಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಗವಾನ್ ಮಹಾವೀರರ 2550ನೇ ನಿರ್ವಾಣ ಮಹೋತ್ಸವವನ್ನ ರಾಷ್ಟ್ರ ಮಟ್ಟದಲ್ಲಿ ಬಹಳ ಅದ್ದೂರಿಯಾಗಿ ಅತ್ಯಂತ ಹೆಮ್ಮೆಯಿಂದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಚರಿಸಿರುವಂತದ್ದು ನಮ್ಗೆಲ್ಲ ಗೊತ್ತಿದೆ. ನಾ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಾನೆ.